ಮೊಬೈಲ್ ನಿಂದ ಎಷ್ಟು ಹಾನಿ ಆಗುತ್ತೆ ಅನ್ನೋದನ್ನ ತುಂಬಾ ಉತ್ತಮವಾಗಿ ತೋರಿಸಿದ್ದಾರೆ. ವೆರಿ ಗುಡ್ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್. ಹೆಡ್ಸ್ ಆಫ್ ದ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್. ಒಳ್ಳೆ ಮಾರಲ್ ಸ್ಟೋರಿ ಇಟ್ ಇಸ್. ಮಕ್ಕಳು ತಿಳ್ಕೋಬೇಕು, ಅದು ನಿಜವಾಗಿ. ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕು ಅನ್ನೋದು ಏನ್ ಮಾಡಕ್ಕೂ ಆಗಲ್ಲ, ಮಾಡ್ತಾ ಇದ್ದೆ. ನೋಡಿ, ಯಾರು ಪೈರಸಿ ಮಾಡಬೇಡಿ, ದಯವಿಟ್ಟು ಒಳ್ಳೆ ಮೆಸೇಜ್ ಇರೋ ಮೂವಿ. ಥ್ಯಾಂಕ್ಸ್. ತಾಯಿ ಮಕ್ಕಳು ಫ್ಯಾಮಿಲಿ ನೋಡೋಂಥ, ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ನೋಡುವಂಥ ಸಿನಿಮಾ ಚೆನ್ನಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ ಪಿಕ್ಚರ್. ಏನು ಇಷ್ಟ ಆಯ್ತು? ಎಲ್ಲಾನು ಇಷ್ಟ ಇದೆ, ಪ್ರತಿಯೊಂದು ಇಷ್ಟ ಆಗಿದೆ. ಮೊಬೈಲ್ ಬಗ್ಗೆ ಆಗಲಿ, ಓದೋದ್ರ ಬಗ್ಗೆ ಆಗಲಿ, ಮಕ್ಕಳಿಗೆ ಮೊಬೈಲ್ನ ಕೊಡಬಾರ್ದು, ಕೊಟ್ಟರೆ ಏನು ಉಪಯೋಗ ಅಂದ್ರೆ ಚೆನ್ನಾಗಿ ಹೇಳಿದ್ದಾರೆ. ಮಕ್ಕಳು ನೋಡ್ಬೇಕು, ದೊಡ್ಡವ್ರು ನೋಡ್ಬೇಕು, ಮೊಬೈಲ್ ಬಗ್ಗೆ ತಿಳ್ಕೊಬೇಕು, ಹೇಗೆ ಎಷ್ಟು ಉಪಯೋಗ ಇದೆ, ಎಷ್ಟು ಕೆಟ್ಟದಿದೆ ಅನ್ನೋದು ತಿಳ್ಕೊಳ್ಳೇಬೇಕು. ನನ್ನ ಹೆಸರು ಜಗದ ಅಂತ. ಲೇಖನ ಅನ್ನೋ ಸಿನಿಮಾ ಆರ್ಟಿಸ್ಟ್ ಅವರ ಗೆಳತಿ ನಾನು. ಈ ಮೂವಿ ಬಹಳ ಚೆನ್ನಾಗಿ ಬಂದಿದೆ. ಇಂಥ ಮೂವೀಸ್ ಹೆಚ್ಚಿಗೆ ಸಮಾಜಕ್ಕೆ ಕೊಡಬೇಕು ಫಿಲ್ಮ್ ಫೀಲ್ಡ್ ಅವರು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಈಗಿನ ಜನರೇಷನ್ಗೆ ಮೊಬೈಲ್ ಅನ್ನೋದು ಬಹಳಷ್ಟು ಅಂಟ್ಕೊಂಡ್ಬಿಟ್ಟಿದ್ದಾರೆ. ಓದೋದಕ್ಕಿಂತ ಮೊಬೈಲ್ ಹುಚ್ಚು ಜಾಸ್ತಿ. ಈ ಮೊಬೈಲ್ ಅನ್ನೋದು ಮನುಷ್ಯನ ಜೀವನನ ಎಷ್ಟು ಹಾಳು ಮಾಡ್ತಾ ಇದೆ ಅನ್ನೋದು, ನಾವು ಎಷ್ಟು ಸೈನ್ಸ್ ಟೆಕ್ನಾಲಜಿ ಇಂಪ್ರೂವ್ ಆಗಿದೆಯೋ ಅಷ್ಟೇ ಹಾಳಾಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಅದ್ರ ಜೊತೆಗೆ ಇಲ್ಲಿ ಡಿಸ್ಕ್ರಿಮಿನೇಷನ್, ತಾರತಮ್ಯ ಇದೆ. ಬಡವರು ಶ್ರೀಮಂತರು, ಬಡವರು ಎಷ್ಟು ಎಡಗ್ತಾರೆ, ಗಂಡನ್ನ ಕಳ್ಕೊಂಡು ಒಂದು ಪಾತ್ರ, ವಿಧವೆಯ ಪಾತ್ರ ಬಹಳ ಚೆನ್ನಾಗಿ ಚಿತ್ರಿಸಿದ್ದಾರೆ. ಅದಲ್ಲದೆ ಬೇಕಾದಷ್ಟು ಅಂಶಗಳನ್ನ, ಬಿಡಿ ವಿಚಾರ ಇರ್ಬೋದು, ಶಿಕ್ಷಣ ವಿಚಾರ ಇರ್ಬೋದು, ಎಲ್ಲಾನು ಕವರ್ ಮಾಡಿದ್ದಾರೆ. ಇಂಥ ಸಿನಿಮಾಗಳು ಹೆಚ್ಚಿಗೆ ಬರ್ಲಿ ಅಂತ ನಾನು ಆಶಿಸ್ತೀನಿ. ಕನ್ನಡ ಚಿತ್ರರಂಗ ಬೆಳೀಲಿ ಅಂತ ಆಶಿಸ್ತೀನಿ. ಜೈ ಅಪ್ಪು, ಜೈ. ತುಂಬಾ ಚೆನ್ನಾಗಿ ಮೆಸೇಜ್ ಇದೆ. ದೊಡ್ಡವ್ರಿಗೆ, ಮಕ್ಕಳಿಗೆ, ಫಸ್ಟ್ ಆಫ್ ಆಲ್ ದೊಡ್ಡವ್ರಿಗೆ ಚೆನ್ನಾಗಿ ಮೆಸೇಜ್ ಇದೆ. ದೊಡ್ಡವ್ರು ಹೇಗಿದ್ರೆ ಮಕ್ಳು ನೋಡ್ಕೊಳ್ಳುವಂತ ಚೆನ್ನಾಗಿದೆ. ಕಲಿಯುವಂಥದ್ದು, ಪೇರೆಂಟ್ಸು ನೋಡೋವಂಥದ್ದು, ಬರೀ ರೊಮ್ಯಾನ್ಸು, ಲವ್ ಸಾಂಗು ಇರೋಂಥ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು ಮೂವೀಸ್ ಅಲ್ಲಿ ತುಂಬಾ ತುಂಬಾ ಚೆನ್ನಾಗಿದೆ ಮೂವಿ. ಡಿಫ್ರೆಂಟ್ ಆಗಿದೆ. ಹೌದು, ಎಜುಕೇಶನ್ ಮಾಡುವಂತ ಮಕ್ಳಿಗಂತೂ ಈ ಮೂವಿ ನೋಡ್ಲೇಬೇಕು. ನಮ್ಗೆ ಕಣ್ಣಲ್ಲಿ ನೀರ್ ಬಂತು ನೋಡಿ ಆ ಮೂವಿ ನೋಡಿ. ತುಂಬಾ ಮಗ್ಗಿ ಪುಸ್ತಕ ಇಸ್ ವೆರಿ ಗುಡ್ ಮೂವಿ ಸರ್. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ಲಿ ಅನ್ನೋದೇ. ಮೊಬೈಲ್, ಎಸ್ಪೆಷಲಿ ಮೊಬೈಲ್ ನೋಡೋ ಮಕ್ಕಳಿಗೆ ಕಲಿಯುವಂತ ಪಾಠ, ಮತ್ತೆ ಬಡವ್ರ ಮಕ್ಕಳು ಓದಿ ಮುಂದೆ ಬರ್ಬೇಕು ಅನ್ನೋ ಪಾಠ ಎಲ್ಲ ಚೆನ್ನಾಗಿದೆ. ಟೋಟಲಿ ಮೂವಿ ನೈಸ್. ಒಳಗೆ ಇದೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಅಂದ್ರೆ ಇದು ಎಮೋಷನಲ್ ಮೂವಿ. ಎಲ್ಲಾ ಸೀನ್ ಇಷ್ಟ ಆಯ್ತು. ಆಕ್ಟಿಂಗ್ ಚೆನ್ನಾಗಿದೆ ತುಂಬಾ. ಮೊಬೈಲ್ ಅಲ್ಲಿ ಕೆಟ್ಟದ್ದು ಇದೆ, ಒಳ್ಳೇದು ಇದೆ. ಅದ್ರಲ್ಲಿ ಒಳ್ಳೇದ್ ಕಲ್ತ್ಕೋಬೇಕು ನಾವು. ಆತರ ಕಲ್ಸ್ಕೊಟ್ಟಿದೆ ಈ ಮೂವಿ. ಸೂಪರ್ ಆಗಿದೆ. ಈಗಿಂದ ಇದ್ರಲ್ಲಿ ನೋಡ್ಬೇಕು, ಎಲ್ಲ ಪೇರೆಂಟ್ಸು ಬಂದು ನೋಡ್ಬೇಕು, ಮಕ್ಳು ಕರ್ಕೊಂಡು ಸಮೇತ ಬಂದು ಮೂವಿ ನೋಡ್ಬೇಕು. ಮಗ್ಗಿ ಪುಸ್ತಕ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ ಸರ್. ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇದೆ. ಒಂದು ಬಡತನದಲ್ಲಿ ಹುಟ್ಟಿರೋ ಮಕ್ಕಳಿಗೆ ಮುಂದೆ ಯಾವ ರೀತಿ ಇದು ಮಾಡಬಹುದು ಅವರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂತ ಸಿನಿಮಾ. ತುಂಬಾ ಚೆನ್ನಾಗಿದೆ, ನೋಡ್ಬೋದೆಲ್ಲ. ಅದ್ಭುತವಾಗಿದೆ. ಇಂಥ ಸ್ಟೋರಿಗಳೆಲ್ಲ ಮೊಬೈಲಲ್ಲಿ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಆದ್ರೆ ಮಕ್ಕಳನ್ನ ಎಲ್ಲ ಫ್ಯಾಮಿಲಿ ಬಂದು ಮಕ್ಕಳನ್ನ ಕರ್ಕೊಂಡ್ಬಂದು ಇದು ತೋರಿಸಿದ್ರೆ ಮುಂದಕ್ಕೆ ಏನಾನ ಅನಾಹುತ ಆಗುತ್ತೆ, ಅನುಕೂಲ ಆಗುತ್ತೆ ಅನ್ನೋದನ್ನ ಅವ್ರು ತಿಳ್ಕೋಬೇಕು. ತುಂಬಾ ಚೆನ್ನಾಗಿ ಬಂದಿದೆ. ಒಳ್ಳೆ ನಿರ್ದೇಶನ ಮಾಡಿದೆ, ಒಳ್ಳೆ ನಿರ್ಮಾಪಕರು, ಎಲ್ಲಾ ಕಲಾವಿದರು ತುಂಬಾ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದಾರೆ. ಈ ಸಿನಿಮಾ ಜನಕ್ಕೆ ಮುಟ್ಟಿ ಯಶಸ್ವಿ ಕಾಣಲಿ ಅಂತ ನಾನು ಹಾರೈಸ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನೋಡ್ಕೊಬಂದೆ ಇವಾಗ ತಾನೆ. ಮಕ್ಕಳಿಗೆಲ್ಲ ತೋರಿಸ್ಬೇಕು, ಅವ್ರನ್ನ ಕರ್ಕೊಬರ್ತೀನಿ, ನೋಡ್ತೀನಿ. ಮಗ್ಗಿ ಪುಸ್ತಕ ತುಂಬಾ ಒಳ್ಳೆ ಅಚ್ಚುಕಟ್ಟಾಗಿ ಚಿತ್ರ ಮಾಡಿದ್ದಾರೆ. ನಿರ್ದೇಶಕರ ಹರಿವರಾಸನ್ ನಮ್ಗೆ ಜೈ ಹೇಳ್ತೀನಿ. ಈ ತರ ಚಿತ್ರ ಇನ್ನೂ ಬರಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಚೆನ್ನಾಗಿ ಇನ್ನೊಂದ್ಸಲ ನೋಡ್ಬೋದು ಆಗಿದೆ. ಮತ್ತೆ ಮಕ್ಕಳು ಕರ್ಕೊಂಡು ಬಂದು ಎಲ್ಲರೂ ನೋಡ್ಬೇಕು ಅಂತ. ಸೂಪರ್ ಆಗಿದೆ. ಅವರು ಹುಡುಗಿ ಮಾಡಿರೋದು, ಮತ್ತೆ ಅವರು ಕೊರೋನಾ ಬಂದು ಒಳಗಡೆ ಇರೋದು. ಫ್ಯಾಮಿಲಿ ಎಲ್ಲ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಮಕ್ಕಳು ಎಲ್ಲರೂ ನೋಡ್ಬೋದು ಸರ್. ಫ್ಯಾಮಿಲಿ, ತಂದೆ ತಾಯಿದು ಅದು ತುಂಬಾ ತುಂಬಾ ಚೆನ್ನಾಗಿದೆ. ಸೂಪರ್ ಆಗೈತೆ. ಮಕ್ಕಳು ಎಲ್ಲ ನೋಡ್ಬೋದು. ಫೋನ್ ಎಲ್ಲ ಕೊಡ್ಬಾರ್ದು ಮಕ್ಕಳ ಕೈಗೆ. ಯಾವ ರೀತಿ ಇದ್ ಮಾಡ್ಬೇಕು ಅಂತ
ಮಕ್ಕಳು ಕಣ್ಣು ಹಾಳಾಗೋಗೋದು ಎಫೆಕ್ಟ್ ಆಗೋದು ಅದರಿಂದ ಮೊಬೈಲ್ ಇಂದ ಅಂತ ಸರ್ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ತಾತ ಮೊಮ್ಮಕ್ಕಳು ಎಲ್ಲ ನೋಡೋ ಫಿಲಮು. ಮೊಬೈಲ್ ಯಾವ ತರ ಯೂಸ್ ಮಾಡ್ಬೇಕು ಸಣ್ಣ ಮಕ್ಕಳು ಇದು ಒಟ್ಟಿಗೆ ಎಲ್ಲರೂ ನೋಡೋ ಫಿಲಮ್. ಬೆನಿಫಿಟ್ಸ್ ಇದೆ, ಆಮೇಲೆ ಏನೇನಿದೆ ಅದೆಲ್ಲ ಇದೆ. ತುಂಬಾ ಚೆನ್ನಾಗಿದೆ, ಫ್ಯಾಮಿಲಿ ತರ ಇದೆ, ಇದು ಇಮೋಷನಲ್ ಇದೆ, ಕಾಮಿಡಿ ಇದೆ. ಥ್ಯಾಂಕ್ಸ್. ಸೂಪರ್ ಆಗಿದೆ. ಚೆನ್ನಾಗಿದೆ. 100 days ಓಡ್ಬೇಕು ಈ ತರ ಕನ್ನಡ ಸಿನಿಮಾ. ಎಲ್ಲ ರೋಷ ಆವೇಶ ಮಾಡಿ ಸಿನಿಮಾ ನಾಲ್ ಮಾಡ್ತಾ ಇದಾರೆ. ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಸಿನಿಮಾಗಳು ಬರ್ಬೇಕು, ಓಡ್ಬೇಕು. 100 days ಪಕ್ಕ ಓಡ್ಬೇಕು ಈ ಸಿನಿಮಾ. ಮೊಬೈಲ್ ನ ಹೆಂಗೆ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ, ಹೆಂಗ್ ಯೂಸ್ ಮಾಡಬಾರ್ದು ಅಂತಾನು ಹೇಳಿದ್ದಾರೆ. ಸೊ ಪ್ಲೀಸ್ ವಾಚ್. ತುಂಬಾ ಎಮೋಷನಲ್ ಆಗಿದೆ. ಎಲ್ಲರೂ ಕುತ್ಕೊಂಡು ಹತ್ಬಿಟ್ಟೆ ಹೊರಗೆ ಬರ್ತೀರಾ. ಮತ್ತೆ ಎಲ್ಲ ಫ್ಯಾಮಿಲಿ ವ್ಯಾಲ್ಯೂಸ್ ಮತ್ತೆ ಹೆಂಗೆ ಫೋನ್ ಇಂಪಾರ್ಟೆನ್ಸು ಮತ್ತೆ ಎಲ್ಲ ಲೈಕ್ ಹೆಂಗ್ ಯೂಸ್ ಮಾಡ್ಬೇಕು ಹೆಂಗ್ ಯೂಸ್ ಮಾಡ್ಬಾರ್ದು ಎಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ಬಂದ್ ನೋಡಿ, ತುಂಬಾ ಚೆನ್ನಾಗಿದೆ. ನಾವು ಬೇರೆ ಮೂವಿ ನೋಡೋದ್ಕಿಂತ ಈ ಮೂವಿ ನೋಡಿ, ತುಂಬಾ ಚೆನ್ನಾಗಿದೆ. ನಿಮ್ಮ ಮಕ್ಳಿಗೆಲ್ಲ ಕರ್ಕೊ ಬನ್ನಿ, ಈ ಮೂವಿ ತೋರಿಸಿ. ನೀವು ಒಂಥರ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿ. ತುಂಬಾ ಚೆನ್ನಾಗಿದೆ. ನಾವು ಆಕ್ಚುಲಿ ಪಾಪ್ಕಾರ್ನೇ ತಿಂದಿಲ್ಲ. 400 rupees ಪಾಪ್ಕಾರ್ನ್ ವೇಸ್ಟ್ ಮಾಡಿದೀವಿ. ಆದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಆಗಿತ್ತು, ನಾವು ತಿನ್ಬೇಕಂತ ಅನ್ಸ್ಲೇ ಇಲ್ಲ ಪಾಪ್ಕಾರ್ನ್. ಹಂಗೆ ನೋಡ್ತಾನೆ ಇದೀವಿ. ನಾವು ಪಾಪ್ಕಾರ್ನೇ ತಿಂದಿಲ್ಲ. ಫುಲ್ ಇದೆ ನೋಡಿ, ಇಲ್ಲ ಹಿಂಗೆ ಇದೆ. ತುಂಬಾ ಚೆನ್ನಾಗಿದೆ. ಜನಕ್ಕೆ ಬೋಧನಾತ್ಮಕವಾಗಿದೆ. ಆಮೇಲೆ ಮೆಸೇಜ್ ಇದೆ. ಎಲ್ಲಾದ್ರೂ ಆಕ್ಟಿಂಗ್ ಚೆನ್ನಾಗಿದೆ, ಟೀಮ್ ವರ್ಕ್ ಚೆನ್ನಾಗಿದೆ. ಎಲ್ಲಾದ್ರೂ ಹೆಚ್ಚಾಗಿ ಸ್ಟೋರಿ ಟೀಮ್ ಚೆನ್ನಾಗಿದೆ, ಡೈರೆಕ್ಷನ್ ವರ್ಕ್ ಚೆನ್ನಾಗಿದೆ. ಹ್ಯಾಟ್ಸ್ ಆಫ್ ಟು ಪ್ರೊಡ್ಯೂಸರ್, ಹ್ಯಾಟ್ಸ್ ಆಫ್ ಟು ಡೈರೆಕ್ಟರ್, ಹ್ಯಾಟ್ಸ್ ಆಫ್ ಟು ಆಲ್ ದ ಟೆಕ್ನಿಷಿಯನ್ಸ್ ಅಂಡ್ ಆರ್ಟಿಸ್ಟ್. ಥ್ಯಾಂಕ್ ಯು ಸರ್. ಮಗ್ಗಿ ಪುಸ್ತಕ ಅಂದ ತಕ್ಷಣ ಒಂದ್ ಸ್ವಲ್ಪ ಏನೋ ಕ್ಯೂರಿಯಾಸಿಟಿ ಇತ್ತು, ಏನೋ ಒಂದು ಡಿಫ್ರೆಂಟ್ ಇರ್ಬೋದು ಅಂತ. ಅದನ್ನ ನಿಜ ಮಾಡಿದೆ ಚಿತ್ರತಂಡ. ಯಾಕೆಂದ್ರೆ ಒಳ್ಳೆ ಸಂದೇಶ ಇರುವಂತ ಚಿತ್ರ. ಆಕ್ಟಿಂಗ್ ಇಂದ ಹಿಡಿದು ಡೈರೆಕ್ಷನ್ ಇಂದ ಹಿಡಿದು ಎಲ್ಲದರಲ್ಲೂ ತುಂಬಾ ಒಳ್ಳೆ ಚಿತ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸಾಮಾಜಿಕ ಸಂದೇಶ ಇರುವಂತ ಚಿತ್ರ. ಪೇರೆಂಟ್ಸ್ ನೋಡ್ಬೇಕು, ಪೇರೆಂಟ್ಸ್ ನೋಡಿ ಮಕ್ಕಳಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು. ಯಾಕೆಂದ್ರೆ ಮಕ್ಕಳಿಗೆ ಏನು ಗೊತ್ತಿರಲ್ಲ, ಅವ್ರಿಗೆಲ್ಲ ಇಂಪ್ಲಿಮೆಂಟ್ ಮಾಡೋಂಥವ್ರು ಪೇರೆಂಟ್ಸೇ. ಸೊ ಅವರು ಕರೆಕ್ಟ್ ಆಗಿ ಫೈನ್ ಟ್ಯೂನ್ ಆಗ್ಬಿಟ್ರೆ ಆಮೇಲೆ ಮಕ್ಕಳು ಅದಕ್ಕಿಂತ ಚೆನ್ನಾಗಿ ಇದಾಗ್ತಾರೆ. ನಿಜವಾಗ್ಲೂ ಒಳ್ಳೆ ಟೀಮ್ ವರ್ಕ್, ತುಂಬಾ ಚೆನ್ನಾಗಿದೆ. ಒಳ್ಳೆ ಸಂದೇಶ ಇರುವಂತ ಚಿತ್ರ. ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಜವಾಗ್ಲೂ ಇವಾಗ ಪುಸ್ತಕ ಅದ್ಭುತಕ್ಕಿಂತ ಅತಿ ಅದ್ಭುತ ಸಿನಿಮಾ. ಇವತ್ತು ನೋಡಿದ್ರೆ ನಾನು ಆಕ್ಚುಲಿ ಇಷ್ಟು ಸುಲಭವಾಗಿ ನಾನು ಬೈಟ್ಸ್ ನಾನೇ ಕೂತಕ್ಕೆ ಬಂದು ಕೊಡಲ್ಲ. ನಾನು ಆಕ್ಚುಲಿ ಅಕಸ್ಮಾತ್ ಕಂಟೆಂಟ್ ಚಾನೆಲ್ ನಾನು ಸುಮ್ಮನೆ ಹೋಗ್ಬಿಟ್ಟಿದ್ದೀನಿ. ನಿಜವಾಗ್ಲೂ ನಾನೇ ಖುದ್ದಾಗಿ ಬಂದು ನನಗೆ ಅದಕ್ಕೆ ನನಗೆ ಆ ಖುಷಿ ಏನ್ ಹೇಳ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಲ್ಲ. ಸೊ ಎಲ್ಲರೂ ಒಂದು ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು. ನೀವು ಎಲ್ಲ ಕನ್ನಡ ಜನತೆಗೆ ದಯವಿಟ್ಟು ಈ ತರ ಸಿನಿಮಾನ ಮಿಸ್ ಮಾಡಿ ಗೆಲ್ಸಿ. ಇಂಥ ಸಿನಿಮಾ ಗೆಲ್ಬೇಕು. ಇವತ್ತಿನ ಜನರೇಷನ್ ಇಂಥ ಸಿನಿಮಾ ಗೆದ್ರೇನೆ ಇಂಥ ಸಿನಿಮಾ ಎಲ್ರಿಗೂ ಕನೆಕ್ಟ್ ಆಗೋದು ಅಂತ ಹೇಳಕ್ ಇಷ್ಟಪಡ್ತೀವಿ. ಸೊ ಹ್ಯಾಟ್ಸ್ ಆಫ್ ಸರ್. ಥ್ಯಾಂಕ್ ಯು. ಇಡೀ ಟೀಮ್ಗೆ ಒಳ್ಳೇದಾಗಿ ಆಲ್ ದ ಬೆಸ್ಟ್.